ಹಾಗಾಗಿ ಅಪರೂಪದ ಹಸುಗಳನ್ನು ಋಷಿಗಳು ಇಟ್ಟುಕೊಂಡಿದ್ರೆ ಹುಲ್ಲನ್ನು ತೋರಿಸುವಂತೆ ಮಾಡಿ ಅವುಗಳು ಆ ಕೊಟ್ಟಿಗೆಯಿಂದ ಹೀಗೆ ಹೊರಕ್ಕೆ ಬಂದರೆ ಹಾಗೆ ಅವುಗಳನ್ನು ಮೇಲಿನಿಂದ ಕತ್ತಿಯಿಂದ ತಲೆ ಕಡಿದು ಆನಂದ ಪಡ್ತಾ ಇದ್ದ. ಮುಂದಿನ ಯಜ್ಞಕ್ಕೆ ನಿಮಗೇನು ಬೇಕು ಹಾಕಿ, ಇದೇ ಹಸುವನ್ನು ಹೋಮಧೇನುವನ್ನೇ ಹೋಮಕ್ಕೆ ಹಾಕಿ ಅಂತ ಹೀಗೆ ತಮಾಷೆ ಮಾಡಿ ಅಲ್ಲಿಂದ ಹೊರಟು ಹೋಗ್ತಿದ್ದ. ಪುರೀಂ ಭೋಗವತೀಂ ಪ್ರಾಪ್ಯ ಪರಾಜಿತ್ಯ ಚ ವಾಸುಕಿಂ, ವಾಸುಕಿಯನ್ನು ಸೋಲಿಸಿ ಭೋಗವತಿ ಅನ್ನುವ ಅವನ ಆಳ್ವಿಕೆಯಲ್ಲಿರುವ ಪ್ರದೇಶಕ್ಕೆ ಸಾಗಿ ಅಲ್ಲಿ ಅವನನ್ನು ಸೋಲಿಸಿ ತಕ್ಷಕಸ್ಯ ಪ್ರಿಯಾಂ ಭಾರ್ಯಾಂ, ತಕ್ಷಕನ ಹೆಂಡತಿಯನ್ನು ಅಪಹರಿಸಿಕೊಂಡು ಬಂದಿದ್ದಾನೆ. ಈಗ ಇವಳು ನೋಡುವಾಗ ಈ ಘಟನೆ ನಡೀತಾ ಇದೆ. ಪರಾಜಿತ್ಯ ಜಹಾರಯ ಕೈಲಾಸ ಪರ್ವತಂ ಗತ್ವಾ ವಿಜಿತ್ಯ ನರವಾಹನಂ. ಅಷ್ಟೇ ಅಲ್ಲ, ಈ ಹಿಂದೆ ಅವನು ಕೈಲಾಸ ಪರ್ವತಕ್ಕೆ ಹೋಗಿ ಶಿವನ ಅತ್ಯಂತ ಆತ್ಮೀಯ ಗೆಳೆಯನಾಗಿದ್ದಂತಹ ಕುಬೇರನನ್ನು ಕೂಡ ಯುದ್ಧದಲ್ಲಿ ಗೆಲಿದು ಅವನ ಅಪೂರ್ವವಾದಂತಹ ವಿಮಾನಂ ಪುಷ್ಕರಂ ಪುಷ್ಪಕಂ ತಸ್ಯ ಕಾಮಗಂ ವೈ ಜಹಾರಯ. ಇವನೇ ಹಿಂದೆ ಆ ಪುಷ್ಪಕ ವಿಮಾನವನ್ನು ಕಾಮಗಂ ಬಯಸಿದಲ್ಲಿಗೆ ಬಯಸಿದಷ್ಟು ವೇಗವಾಗಿ ಬಯಸಿದಷ್ಟು ಜನರನ್ನು ಹೊತ್ತುಕೊಂಡು ತಿರುಗುವಂತಹ ವಿಮಾನವನ್ನೇ ಜಹಾರ ಅಪಹರಿಸಿದ. ಕೇಳಿ ತೆಗೆದುಕೊಂಡದ್ದಲ್ಲ, ಆಮೇಲೆ ಕೊಡ್ತೇನೆ ಅಂತ ನ್ಯಾಸಕ್ಕೂ ಇಸ್ಕೊಂಡದ್ದಲ್ಲ. ಇದು ನನ್ನ ಸೊತ್ತು, ನನ್ನ ಹತ್ರ ಬಲ ಇದೆ ಅಂದಮೇಲೆ ಆ ವಸ್ತುಗಳೆಲ್ಲವೂ ನನ್ನದೇ. ಯಾರಲ್ಲಿ ಬಲವೋ ಅದವರ ಸೊತ್ತು ಅನ್ನುವುದು ಅವನ, ಅದು ಹೆಣ್ಣಾಗಲಿ ಹೊನ್ನಾಗಲಿ ಮಣ್ಣಾಗಲಿ ಎಲ್ಲೇ ಏನೇ ಯಾರದ್ದೇ ಅಪೂರ್ವವಾದ ವಸ್ತುಗಳಿರಲಿ ಅದು ನನ್ನ ಸೊತ್ತು ಅಂತ